ಜಗತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಂದ ಮೇಲೆ, ಪ್ರಧಾನಮಂತ್ರಿ ಆದಮೇಲೆ ಪಂಚತೀರ್ಥಗಳನ್ನು ಡೆವಲಪ್ಮೆಂಟ್ ಮಾಡಿ ಇವತ್ತು ಅವ್ರು ಹುಟ್ಟಿರ್ತಕ್ಕಂಥ ಜಾಗ, ಬೆಳೆದಿರ್ತಕ್ಕಂಥ ಜಾಗ, ಅವ್ರು ಓದಿರ್ತಕ್ಕಂಥ ಜಾಗ, ಅವರ ಅಂತಿಮ ಸಂಸ್ಕಾರ ಮಾಡಿರ್ತಕ್ಕಂಥ ಜಾಗ, ಎಲ್ಲ ಜಾಗಗಳನ್ನು ಡೆವಲಪ್ಮೆಂಟ್ ಮಾಡಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ನಾವು ಇವತ್ತು MP, MLA, ಗ್ರಾಮ ಪಂಚಾಯಿತಿ ಇನ್ನೊಂದು ಮತ್ತೊಂದು ಅಧಿಕಾರಗಳನ್ನು ಏನು ಅನುಭವಿಸ್ತಾ ಇದ್ದೀರಿ, ಅವರಿಲ್ಲ ಅಂದರೆ ಯಾವ ರೀತಿ ನಮ್ಮ ಬದುಕು ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಏನು ಬಂಗಾರಪೇಟೆ ತಾಲೂಕಿನಲ್ಲಿ ಅಂಬೇಡ್ಕರ್ ಜಯಂತಿ ನಡೀತಾ ಇದೆ. ಗ್ರಾಮಗಳಿಂದನೂ ಬಂದು ಇವತ್ತು ಅಂಬೇಡ್ಕರ್ ಜಯಂತಿಯಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ. ಆ ನಿಟ್ಟಲ್ಲಿ ನಾವೆಲ್ಲ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಯು, ಪ್ರತಿಯೊಂದು ಕಮ್ಯುನಿಟಿಯವರು ನಾವು ಅವರನ್ನು ದೇವರ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ, ಅವ್ರನ್ನ ಪೂಜಿಸ್ತಾ, ಅವ್ರ ಗೌರವ ಕೊಡ್ತಾ, ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಹೆಜ್ಜೆ ಏನಿದೆ, ಅವ್ರು ನೋಡಿಸಿರ್ತಕ್ಕಂಥ ದಾರಿ ಏನಿದೆ, ಆ ನಿಟ್ಟಲ್ಲಿ ನಾವೆಲ್ಲರನ್ನೂ ಜೊತೆಯಲ್ಲಿ ನಿಂತ್ಕೊಂಡು ಯಾವುದೇ ದ್ವೇಷ ಇಲ್ಲದೆ ನಾವು ಒಟ್ಟಿಗೆ ಹೋಗಿ ಈ ತಾಲೂಕಿನ ಮತ್ತು ಈ ಜಿಲ್ಲೆಯ ದೇಶದ ಪ್ರಗತಿಗೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅದನ್ನು ನಾವು ತೊಡಗಿಸ್ಕೊಬೇಕು, ನಾವು ಸಮರ್ಸ್ಕೊಬೇಕು. ಮತ್ತು ನಮ್ಮ ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಅವರು ಈ ದೇಶದಲ್ಲಿ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳು, ಅವ್ರು ಏನೇ ಕಷ್ಟಪಟ್ಟರೂ, ವಿಷ ಕುಡಿದ್ರೂ ಅವರ ದೇಶದ ಜನತೆಗೆ ಅಮೃತವನ್ನು ಕೊಟ್ಟು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗೋಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ಮಾಡಿದರೆ ಇದಕ್ಕೆಲ್ಲ ನಾವು ಅವರನ್ನು ಪ್ರೇರಣೆಯಾಗಿಟ್ಕೊಂಡು ಇಲ್ಲಿ ಸಣ್ಣ ಪುಟ್ಟ ರಾಜಕೀಯಗಳನ್ನು ಮಾಡಿಕೊಂಡು ನಮ್ಮಲ್ಲೇ ಏನೇನೋ ಮಾಡಿಕೊಂಡು ನಮಗೆ ಮೀಸಲಾತಿ ಬೇಕು, ಅದು ಬೇಕು, ಇದು ಬೇಕು ಅಂತ ಎಲ್ಲರೂ ಕೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಏನು ಕೊಟ್ಟಿದ್ದಾರೆ ಒರಿಜಿನಲ್ ಆಗಿ, ಅದನ್ನು ನಮಗೆ ಬಿಟ್ಬಿಟ್ರೆ ಸಾಕು. ಇನ್ನೇನು ನಮಗೆ ಹೊಸದಾಗಿ ಏನು ಬೇಕಾಗಿಲ್ಲ, ಅದರಲ್ಲೇ ಗುಂಪುಗಳು ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಈ ಮೂಲಕ ನಾನು ನಮ್ಮ ದೇಶದ ಎಲ್ಲ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೇದು ಮಾಡಲಿ, ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗೋಣ ಅಂತೇಳಿ ಇವತ್ತೇನು ಎಲ್ಲರೂ ಸೇರಿದ್ದೀರಿ, ಯುವಕರು ಒಟ್ಟಿಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದಿದ್ದಾರೆ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸನ ತಿಳ್ಕೊಂಡು ಗ್ರಾಮಗಳಲ್ಲಿ ಎಲ್ಲರೂ ಒಟ್ಟಿಗೆ ಸಹಬಾಳ್ವೆಯನ್ನು ಮಾಡಬೇಕು ಅಂತೇಳಿ ನಾನು ಇಲ್ಲಿ ಉಚ್ಚಾಟನೆ ಮಾಡಿದರೆ ಸಾಲದು. ಅವರು ಕಾಂಗ್ರೆಸ್ ಮೋಸ ಮಾಡಿದ್ದಾರೆ, SDP ಅವರು ದುಡ್ಡು ಕೊಟ್ಟಿದ್ದಾರೆ ಅನ್ನೋ ವಿಡಿಯೋಗಳು ಅವ್ರಿಗೆ ಹೋಗಿದೆ, ಕಾಂಗ್ರೆಸ್ ಓಟ್ ಹಾಕ್ಬೇಡ್ರಿ ಅಂತ. ಈ ದೇಶದ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಅನೇಕ ಕೆಲಸಗಳಿದೆ. ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಸಾಕಾಗಲ್ಲ, ಈ ದೇಶನೇ ಬಿಟ್ಟು ಹೊರಗಡೆ ಪಾಕಿಸ್ತಾನಕ್ಕೆ ಕಳಿಸಿದರೆ ಮಾತ್ರ ಅವಾಗ ಸರಿ ಹೋಗುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ